ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂತಂದರೆ ಸ್ಪಿನ್ ಮಾಪ್ ನಮ್ಮ ಮನೆಯದು ಜಾಮ್ ಆಗ್ತಾಯಿತ್ತು. ಇವಾಗ ಅದನ್ನು ರೆಡಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಇದು ಲಾಕ್ಸ್ ಇದೆ. ಲಾಕ್ಸ್ನ ಕ್ಲೀನಾಗಿ ಓಪನ್ ಮಾಡಿ ಚಾಕು ಅಥವಾ ಸ್ಕ್ರೂ ಡ್ರೈವರ್ ಸಹಾಯದಿಂದ ಓಪನ್ ಮಾಡಿದ್ಮೇಲೆ ಈ ಥರ ಕಾಣಿಸುತ್ತೆ. ನೋಡಿ, ಅದು ಜಾಮ್ ಆಗಿರೋದು ನೋಡಿ ಏನೇನೋ ಇದೆ, ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಹಾಗೆ ಅದರೊಳಗಡೆ ಕೂಡ ನೋಡಿ ಕಟ್ಟಿಂಗ್ ಪ್ಲೇಟ್ ಸಹಾಯದಿಂದ ಅದು ಓಪನ್ ಮಾಡಬೇಕು. ಬಟ್ ಅದು ನಮ್ಮದು ಓಪನ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಹಂಗೇ ಕ್ಲೀನ್ ಮಾಡಿದೆ. ನೋಡಿ, ಅದು ಸ್ಪಿನ್ನು ಜಾಮ್ ಆಗ್ತಾ ಇತ್ತು. ಅದಕ್ಕೆ ಅದನ್ನು ನೋಡ್ತಾ ಇದ್ದೆ. ಸೊ ಅದಾದಮೇಲೆ ಅದನ್ನು ಜಿಂಗಲ್ ತೊಗೊಂಡು ಚೆನ್ನಾಗಿ ಉಜ್ಜಿದೆ, ಕ್ಲೀನ್ ಮಾಡಿದೆ. ಅದನ್ನು ಕ್ಲೀನ್ ಮಾಡಿದ್ಮೇಲೆ ಅದೆಲ್ಲ ಹೋಯಿತು. ಮತ್ತು ಬಕೆಟ್ನು ಕೂಡ ಹಾಗೆ ಕ್ಲೀನ್ ಮಾಡಿದೆ. ಮತ್ತು ಒಂದು ಗುಗ್ಗೆ ಕಡ್ಡಿ ಇರುತ್ತಲ್ಲ, ಆ ಗುಗ್ಗೆ ಕಡ್ಡಿನ ತೊಗೊಂಡು ಅದ್ರ ಸಹಾಯದಿಂದ ಅದ್ರ ಒಳಗಡೆ ಎಲ್ಲ ಹಾಕಿ ಕ್ಲೀನ್ ಮಾಡಿದೆ. ಇವಾಗ ನೋಡಿ ಕ್ಲೀನ್ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬಂತು. ಸೊ ಮತ್ತು ಹಂಗೇ ಬಕೆಟ್ ಒಳಗಡೆ ಕೂಡ ಜಾಮ್ ಆಗಿರುತ್ತಲ್ಲ, ಅದರಲ್ಲೂ ಕಸ ಏನಾದರೂ ಅಂಟ್ಕೊಂಡಿರುತ್ತೆ ಅಂತ ಅದನ್ನು ಕ್ಲೀನ್ ಮಾಡಿದೆ. ಅದು ಕ್ಲೀನ್ ಮಾಡಾದ್ಮೇಲೆ ತುಂಬ ಗಲೀಜಿತ್ತು, ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿ ವಾಶ್ ಆದಮೇಲೆ ಕೊಬ್ಬರಿ ಎಣ್ಣೆ, ನಿಮಗೂ ಯಾವುದೇ ಎಣ್ಣೆ ತೊಗೊಳ್ಬೋದು. ಕೊಬ್ಬರಿ ಎಣ್ಣೆ ತೊಗೊಂಡು ನಾನು ಬಕೆಟಿನ ಒಳಗಡೆ ಕ್ಲೀನಾಗಿ ಗುಗ್ಗೆ ಕಡ್ಡಿಯಿಂದನೇ ಅಪ್ಲೈ ಮಾಡಿದೆ. ಅದ್ರ ಜೊತೆ ಅದು ಸ್ಪಿನ್ ಮಾಡ್ತೀವಲ್ಲ ಅದಕ್ಕೂ ಕೂಡ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಾಡಿ ಅದನ್ನು ಲಾಕ್ ಮಾಡಿದೆ, ಅಟ್ಯಾಚ್ ಮಾಡಿದೆ. ಮತ್ತು ಅದರೊಳಗಡೆ ಹಾಕಿದೆ. ನೋಡಿ, ಇದೇ ಥರ ಲಾಕ್ ಮಾಡಬೇಕು ಕೂಡ. ಅದು ಎಲ್ಲ ಬಕೆಟ್ ಈ ಥರ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವಾಶ್ ಮಾಡಿರೋದ್ರಿಂದ. ಮತ್ತು ನಿಮಗೂ ಕೂಡ ನಾನು ಮಾಡಿರೋ ಟ್ರಿಕ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.